ನಮಸ್ಕಾರ. ದಾವಣಗೆರೆ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದ್ದು, ಯುವ ನಾಯಕ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಲಭಿಸಿದೆ. ಶ್ರೀನಿವಾಸ್ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದು, ಕಳೆದ ಸುಮಾರು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜಕೀಯ ಹಿನ್ನೆಲೆಯ ಕುಟುಂಬದಲ್ಲಿ ಬೆಳೆದ ಅವರು ತಮ್ಮದೇ ಶ್ರಮದಿಂದ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ತಂದೆ ದಾಸಕರಿಯಪ್ಪ ಅವರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಬೂತ್ ಮಟ್ಟದಿಂದಲೇ ತಮ್ಮ ರಾಜಕೀಯ ಪಯಣ ಆರಂಭಿಸಿದ ಶ್ರೀನಿವಾಸ್ ವಿನೋಬ ನಗರ ಬೂತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಳಿಕ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲೂ ಪ್ರಮುಖ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ. ನೆಲಮಟ್ಟದಲ್ಲಿ ಕಾರ್ಯಕರ್ತರ ಜೊತೆ ಗಾಢ ಸಂಪರ್ಕ ಹೊಂದಿರುವುದು ಅವರ ದೊಡ್ಡ ಶಕ್ತಿ ಮತ್ತು ಅವರದೇ ಆದ ಯುವ ಪಡೆ ಹೊಂದಿದ ಅವರು ಕಳೆದ ಹಲವು ವರ್ಷಗಳಿಂದ ಪಕ್ಷದ ಟಿಕೆಟ್ಗಾಗಿ ಶಾಂತಿಯುತವಾಗಿ ಕಾಯುತ್ತಿದ್ದರು. ಯಾವುದೇ ಅಸಮಾಧಾನ ವ್ಯಕ್ತಪಡಿಸದೆ ಪಕ್ಷದ ನಿರ್ಧಾರಗಳಿಗೆ ಬೆಂಬಲ ನೀಡುತ್ತಾ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಶ್ರಮಿಸಿದ್ದರು. ಇದೀಗ ಅವರ ನಿಷ್ಠೆ ಮತ್ತು ಶ್ರಮಕ್ಕೆ ಫಲ ದೊರೆತಿದ್ದು ಬಿಜೆಪಿ ಟಿಕೆಟ್ ಅವರನ್ನು ತಲುಪಿದೆ. ಈ ನಿರ್ಧಾರ ಸ್ಥಳೀಯ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿರುವುದು ನೆಲಮಟ್ಟದಲ್ಲಿ ದುಡಿಯುವ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಂದೇಶವಾಗಿದೆ. ಶ್ರಮ ಮತ್ತು ನಿಷ್ಠೆಗೆ ಒಂದು ದಿನ ಗೌರವ ಸಿಗುತ್ತದೆ ಎಂಬ ನಂಬಿಕೆ ಬಲವಾಗುತ್ತಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅವರಿಗೆ ಉತ್ತಮ ಬೆಂಬಲವಿದ್ದು, ಅವರ ಸರಳತೆ, ಲಭ್ಯತೆ ಮತ್ತು ಜನಸಂಪರ್ಕವೇ ಅವರ ಬಲವಾಗಿದೆ. ಈ ಬಾರಿ ಅವರು ಬಲಿಷ್ಠ ಅಭ್ಯರ್ಥಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಲಯದಲ್ಲಿ ಮಾತುಕತೆ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಅವರ ಪ್ರಚಾರ ಹೇಗಿರುತ್ತದೆ, ಕ್ಷೇತ್ರದ ಮತದಾರರು ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ಟಾರೆ ದಾವಣಗೆರೆ ರಾಜಕೀಯದಲ್ಲಿ ಇದು ಹೊಸ ಚೈತನ್ಯ ತುಂಬಿದ ಬೆಳವಣಿಗೆಯಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನೀವೆಲ್ಲ ಈಗ ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ, ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡೇ ಮಾತಿಲ್ಲ. ಚುನಾವಣೆ ಎಲ್ಲರೂ ಕೂಡ ನಕ್ಕಂತ ಮಾಡಿದಾಗ ಚುನಾವಣೆ ಅಂತ ಹೇಳೋದು, ಅದಕ್ಕೋಸ್ಕರ ಹೇಳಿದ್ದಾರೆ ಅವರು. ನಾವು ಕೂಡ ಚುನಾವಣೆಯನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ನಮ್ಮ ಎದುರಾಳಿ. ಚುನಾವಣೆ ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತೀವಿ, ಗೆಲ್ತೀವಿ. ನನಗೆ ಯಾರು ಅಭ್ಯರ್ಥಿಯ ಮುಖ್ಯ ಅಲ್ಲ. ಕಾಂಗ್ರೆಸ್ ಗುರಿ, ಕಾಂಗ್ರೆಸ್ ಆಪೋಸಿಟ್. ಕಾಂಗ್ರೆಸ್ಸೇ ನೇರವಾಗಿ ವಿರೋಧದ ಪಕ್ಷ. ನಮ್ಮ ಸೆಣಸಾಟ ಏನಿದ್ರು ಕಾಂಗ್ರೆಸ್ ವಿರುದ್ಧ.